ಬೆಂಗಳೂರಿನಲ್ಲಿ ಐಷಾರಾಮಿ ವಿಲ್ಲಾಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದೆ ಒಂದು ಖತರ್ನಾಕ್ ಗ್ಯಾಂಗ್. ಖತರ್ನಾಕ್ ಕಳ್ಳರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಐಷಾರಾಮಿ ವಿಲ್ಲಾಗಳು ಅಂದರೆ ಶ್ರೀಮಂತರನ್ನ ಟಾರ್ಗೆಟ್ ಮಾಡಿ ಕಳ್ಳತನ. ಬಂಧಿತನಿಂದ 170 ಗ್ರಾಂ ಚಿನ್ನ, ವಿವಿಧ ಕಂಪನಿಯ 32 ವಾಚು, 3900 ಅಮೆರಿಕನ್ ಡಾಲರ್, 5 ಮೊಬೈಲನ್ನು ಸೀಸ್ ಮಾಡಿದ್ದಾರೆ. ತ್ರಿಪುರಾ ಮೂಲದವನಾದ ಆರೋಪಿ ಬೆಂಗಳೂರಿಗೆ ಬಂದು ನೆಲೆಸಿದ್ದ. ಆರೋಪಿಯ ಬಂಧನದಿಂದ 9 ಪ್ರಕರಣಗಳು ಈಗ ಪತ್ತೆಯಾಗಿದೆ. ಎಲ್ಲ ಈ ನಾರ್ತ್ ಈಸ್ಟಿಂದ ಬೆಂಗಳೂರಿಗೆ ಬರೋದು, ಇಲ್ಲಿ ಕ್ರೈಮ್ ಮಾಡೋದು. ಇದು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ಆ ಮಹಾಲಕ್ಷ್ಮಿ ಪ್ರಕರಣದಲ್ಲೂ, ಆ ಕೊಲೆ ಪ್ರಕರಣದಲ್ಲೂ ಇದು ಆ ಕಡೆಯವ್ರದೇ ಕೃತ್ಯ ಅಂತ ಹೇಳ್ತಾ ಇದ್ದಾರೆ. ಬರೋದು ಬೆಂಗಳೂರಿಗೆ, ಇಲ್ಲಿ ಜೀವನ ಕಟ್ಕೋತೀವಿ ಅಂತ ಬಂದು ಮಾಡೋದು ಇಂಥ ಕೆಲಸ. ಈ ಖತರ್ನಾಕ್ ಕಳ್ಳ ಕದ್ದ ಮಾಲನ್ನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಡ್ತಾ ಇದ್ದಂತೆ. ಐಷಾರಾಮಿ ವಿಲ್ಲಾಗಳಲ್ಲಿ ಮೊದಲೇನು ಮಾಡ್ತಾ ಇದ್ದ, ತಿನ್ನುವ ಪದಾರ್ಥ ಹುಡುಕ್ತಾ ಇದ್ದ. ಮೊದಲು ತಿಂದು ಏನಾದರೂ ಅಲ್ಲಿದ್ದರೆ ತಿಂದು ಆಮೇಲೆ ಕಳ್ತನ ಮಾಡ್ತಾ ಇದ್ದಂತೆ. ತಲೆಗೂದಲು ಬಿಟ್ಟು ಓಡಾಡ್ತಾ ಇದ್ದ ಆರೋಪಿ ನೋಡಿ ಸ್ಥಳೀಯರೇ ಗಾಬರಿ ಆಗಿಬಿಟ್ಟಿದ್ದಾರೆ. ಆರೋಪಿಯನ್ನು ಬಂಧಿಸಿರೋದು ಕೊತ್ತನೂರು ಪೊಲೀಸರು. ಅವರು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಳ್ಳತನ ಮಾಡ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ಆತನಿಂದ 170 ಗ್ರಾಂ ಚಿನ್ನಾಭರಣ, ವಿವಿಧ ಕಂಪನಿಯ 33 ವಾಚ್ಗಳು, 3900 ಅಮೆರಿಕನ್ ಡಾಲರ್ ಮತ್ತು 5 ಮೊಬೈಲ್ ಫೋನ್ಗಳು ವಶ ಆಗಿದ್ದಾವೆ. ಒಟ್ಟು ಮೌಲ್ಯ ಸುಮಾರು 21 ಲಕ್ಷ. ಇದರಿಂದ 9 ಪ್ರಕರಣಗಳು ಈಗ ನಮಗೆ ಪತ್ತೆಯಾಗಿದ್ದಾವೆ. ಇದು ಕೂಡ ಆಗಿರ್ತಕ್ಕಂಥದ್ದು ಇದೇ ತಿಂಗಳ 7ನೇ ತಾರೀಕಿನಂದು. ಮನೆಯನ್ನು ಹೊರಗಡೆ ಲಾಕ್ ಮಾಡಿದ್ದು ಕೂಡ ಹಿಂದಿನ ಒಂದು ಮಹಡಿಯ ಬಾಗಿಲ ಚಿಲ್ಕವನ್ನು ಅವರು ಮರೆತಿದ್ದು, ಅದಾದ ನಂತರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಅವರ ವಾಚ್, ಮೊಬೈಲ್, ಪರ್ಸನಲ್ ಇಟ್ಟಿರ್ತಕ್ಕಂಥ ದುಡ್ಡು ಎಲ್ಲವನ್ನು ತೆಗೆದುಕೊಂಡು ಹೋಗಿರ್ತಾನೆ. ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಕೂಲಂಕುಷವಾಗಿ ಪ್ರಕರಣವನ್ನು ಕೈಗೊಂಡ ಪೊಲೀಸರು ಈ ಎಲ್ಲ ಸೊತ್ತುಗಳನ್ನು ರಿಕವರಿ ಮಾಡಿದ್ದಾರೆ ಮತ್ತು ಒಟ್ಟು 9 ಪ್ರಕರಣಗಳು ಈಗ ನಮಗೆ ಪತ್ತೆಯಾಗಿದ್ದಾವೆ. ಆರೋಪಿ ಈತ ಮೂಲತಃ ತ್ರಿಪುರಾ ರಾಜ್ಯದವನಾಗಿದ್ದು ಇಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಕೆಲಸ ಮಾಡಿರೋದು ಗೊತ್ತಾಗಿದೆ. ಈತನ ಮೇಲೆ ಹಿಂದೆ ಯಾವುದೂ ಪ್ರಕರಣ ಇರಲಿಲ್ಲ. ಈಗ ಈ ಪ್ರಕರಣದಿಂದ ಆತನ ಮೇಲೆ ಒಟ್ಟು 9 ಈ ರೀತಿಯ ಪ್ರಕರಣಗಳನ್ನು ಮಾಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈ ಬಂಧಿತ ವ್ಯಕ್ತಿಯಿಂದ ಇಷ್ಟೆಲ್ಲ ರಿಕವರಿ ಮಾಡ್ಕೊಂಡಿದ್ದಾರಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಇವನೊಬ್ಬನೇನ ಆಸಾಮಿ ಕಳ್ತನ ಮಾಡ್ತಾ ಇದ್ದಿದ್ದು ಅಥವಾ ಇದೊಂದು ದೊಡ್ಡ ಗ್ಯಾಂಗು ಅಥವಾ ದೊಡ್ಡ ಜಾಲ ಏನಾದರೂ ಇದೆಯಾ ಅಂತ? ಅರವಿಂದ್, ಬೆಂಗಳೂರಿನ ಹೊರಭಾಗದಲ್ಲಿ ಐಷಾರಾಮಿ ವಿಲ್ಲಾಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದಂಥ ಕುಖ್ಯಾತ ಕಳ್ಳನಿಗೆ ಕೊತ್ತನೂರು ಪೊಲೀಸರು ಬಂಧಿಸಿರುವಂಥದ್ದು. ಬಂಧಿತನಿಂದ ಸುಮಾರು 170 ಗ್ರಾಂಗೂ ಅಧಿಕ ಚಿನ್ನ ಮತ್ತು ಐಷಾರಾಮಿ ವಾಚ್ಗಳು, ಅದರ ಜೊತೆಗೆ ಅಮೇರಿಕನ್ ಡಾಲರ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದರ ಜೊತೆಗೆ ಈತನ ವಿಶೇಷ ಏನಂದರೆ ಕದ್ದ ಮಾಲ್ಗಳನ್ನು ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಇಡ್ತಿದ್ದ ಅನ್ನುವಂಥದ್ದು. ಅದರ ಜೊತೆಗೆ ಯಾವಾಗ ಇವನು ಐಷಾರಾಮಿ ವಿಲ್ಲಾಗಳಿಗೆ ಎಂಟ್ರಿ ಕೊಡ್ತಾನೆ, ಏಕಾಏಕಿ ಹೋಗುವಂಥ ಸಂದರ್ಭದಲ್ಲಿ ಕಳ್ಳತನಕ್ಕೆ ಮುಂದಾಗೋದಿಲ್ಲ. ಅಲ್ಲಿ ಮನೆಯಲ್ಲಿರುವಂತಹ ತಿನ್ನುವ ಪದಾರ್ಥಗಳನ್ನು ಹುಡುಕಿ, ಮನೆಯಲ್ಲಿರುವಂಥ ತಿನ್ನುವ ಪದಾರ್ಥ ಸಿಕ್ಕ ಬಳಿಕ ಸಿಕ್ಕಿರುವಂಥ ಪದಾರ್ಥಗಳನ್ನು ತಿಂದು ಆ ನಂತರ ಕಳ್ಳತನವನ್ನು ಮಾಡ್ತಿದ್ದ ಈ ಕದಿಮ ಅನ್ನುವಂಥದ್ದು ಕೂಡ ಕದಿಮನ ತನಿಖೆ ವೇಳೆ ಬಂದಿರುವಂಥದ್ದು. ಹಾಗಾಗಿ ಪೊಲೀಸರು ಈತ ಬೇರೆ ಕಡೆ ಅಂದರೆ ಈ ಒಂದು ಕಳ್ಳನನ್ನು ಬಂಧಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಐಷಾರಾಮಿ ವಿಲ್ಲಾಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿರುವಂಥ ವಿಚಾರಗಳು ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಈತ ಒಬ್ಬನೇ ಹೋಗಿ ಆ ವಿಲ್ಲಾಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಂಥ ವಿಚಾರಗಳು ಕೂಡ ತನಿಖೆಯಿಂದ ಬಯಲಿಗೆ ಬಂದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.